ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಎರಡು ಇಕ್ವೇಷನ್ಸ್ ಇದೆ, ಕಂಡೀಷನ್ಸ್ ಆಸ್ ಯೂಶುವಲ್, ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ ಕೂಡ ಇದೆ. ಸೊ ಅಗೇನ್ ಸೇಮ್ ಪ್ರೊಸೀಜರ್. ಫಸ್ಟ್ ಇಕ್ವೇಷನ್ ಅಂತ ತಗೊಳ್ಳೋಣ. ಎಕ್ಸ್ ಮೈನಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ದದನ್ನು ಈಕ್ವಲ್ ಟು ಮಾಡಿ 1 ಅಂತ ಬರ್ಕೊಳ್ಳಿ. ವೆನ್ ಎಕ್ಸ್ ಈಕ್ವಲ್ ಟು 0 ವೈ ಇಸ್ ಈಕ್ವಲ್ ಟು ಏನಾಯಿತು, ಎಕ್ಸ್ ಈಕ್ವಲ್ ಟು 0 ಇದ್ದಾಗ ಮೈನಸ್ ವೈ ಈಕ್ವಲ್ ಟು 1 ಆಯಿತು. ಮೈನಸ್ ವೈ ಈಕ್ವಲ್ ಟು 1 ಅಂದರೆ ವೈ ಇಸ್ ಈಕ್ವಲ್ ಟು ಏನಾಯಿತು, -1 ಅಂತ ಆಯಿತು. ನೆಕ್ಸ್ಟ್ y ಇಸ್ ಈಕ್ವಲ್ ಟು 0 ತಗೊಂಡ್ರೆ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, y ಇಸ್ ಈಕ್ವಲ್ ಟು 0 ಹಾಕ್ತೀನಿ ನಾನು. ಸೊ ಎಕ್ಸ್ ಈಕ್ವಲ್ ಟು 1 ಉಳೀತು. ಸೊ ಎಕ್ಸ್ ಈಕ್ವಲ್ ಟು 1 ಅಂತ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್ ಅನ್ನು ನೋಡೋಣ. ಸೆಕೆಂಡ್ ಇಕ್ವೇಷನ್ ಅಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 3. ಈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದ್ದದನ್ನ ಈಕ್ವಲ್ ಟು 3 ಅಂತ ತಗೊಳ್ಳೋಣ. ಸೊ ಎಕ್ಸ್ ಈಕ್ವಲ್ ಟು 0 ಹಾಕಿದ್ರೆ y ವ್ಯಾಲ್ಯೂ ಏನಾಯ್ತು, ಎಕ್ಸ್ ಈಕ್ವಲ್ ಟು 0 ಇದ್ರೆ y ಇಸ್ ಈಕ್ವಲ್ ಟು 3 ಆಯಿತು. ನೆಕ್ಸ್ಟ್ y ಇಸ್ ಈಕ್ವಲ್ ಟು 0 ಹಾಕಿದ್ರೆ y 0 ಆದರೆ x ಈಕ್ವಲ್ ಟು 3 ಆಯಿತು. ನೆಕ್ಸ್ಟ್ ಈ ವ್ಯಾಲ್ಯೂಸ್ ಅನ್ನ ಆಧಾರವಾಗಿ ಇಟ್ಕೊಂಡು ಬೈ ಕನ್ಸಿಡರಿಂಗ್ ದೀಸ್ ವ್ಯಾಲ್ಯೂಸ್ ಸ್ಕೇಲ್ ಅನ್ನ ಬರೆದು ರೆಡಿ ಇಟ್ಕೊಳ್ಳೋಣ. ಸೊ ಎಕ್ಸ್ ಮಿನಿಮಮ್ ವ್ಯಾಲ್ಯೂ 0 ಇದೆ, ಎಕ್ಸ್ 1 ಇದೆ, ಎಕ್ಸ್ 3 ಇದೆ. ಸೊ 0 to 3 ವ್ಯಾಲ್ಯೂ. ಸೊ ಏನು ಮಾಡೋಣ, ಇಲ್ಲಿ ಎಕ್ಸ್ ಆಕ್ಸಿಸ್ ನಲ್ಲಿ 1 2 3 4 ಅಂತ ವ್ಯಾಲ್ಯೂಸ್ ತಗೊಳ್ಳೋಣ. ಓಕೆ, ಎಕ್ಸ್ ಆಕ್ಸಿಸ್ ನಲ್ಲಿ ಎಲ್ಲೋ ಒಂದು y ಮೈನಸ್ ಬರ್ತಿದೆಯಾ, ಇಲ್ಲ. ಎಕ್ಸ್ ಆಕ್ಸಿಸ್ ನೋಡಿ, ನೆಕ್ಸ್ಟ್ y ವ್ಯಾಲ್ಯೂ ನೋಡೋಣ. y ಇಸ್ ಈಕ್ವಲ್ ಟು 0, y ಇಸ್ ಈಕ್ವಲ್ ಟು 3 ಮತ್ತೆ y ಈಕ್ವಲ್ ಟು -1. 0 ದಿಂದ 3 ವರೆಗೂ ಇದೆ. ಅದಕ್ಕೆ ಏನು ಮಾಡಿದ್ವಿ ನಾವು, 1 2 3 4 ಅಂತ y ಆಕ್ಸಿಸ್ ಮೇಲೆ ತಗೊಂಡ್ವಿ. y -1 ಕೂಡ ಒಂದು ವ್ಯಾಲ್ಯೂ ಇದೆ, ಅದಕ್ಕೋಸ್ಕರ ನೆಕ್ಸ್ಟ್ y ನ ಎಕ್ಸ್ಟೆಂಡ್ ಮಾಡಿಕೊಂಡು -1 ಅಂತ ಕೂಡ ಬರೆದಿದ್ದೀವಿ. ಸೊ y ಆಕ್ಸಿಸ್ ನಲ್ಲಿ 1 ಸೆಂಟಿಮೀಟರ್ ಈಕ್ವಲ್ ಟು 1 ಯೂನಿಟ್, ಅದಕ್ಕೆ 1 2 3 4. ನೆಕ್ಸ್ಟ್ ಎಕ್ಸ್ ಆಕ್ಸಿಸ್ ನಲ್ಲೂ ಕೂಡ 1 ಸೆಂಟಿಮೀಟರ್ ಈಕ್ವಲ್ ಟು 1 ಯೂನಿಟ್, ಅದಕ್ಕೆ 1 2 3 4 5 ಅಂತ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 0 ಇದ್ದಾಗ y ಈಕ್ವಲ್ ಟು -1. ಸೊ y ಈಕ್ವಲ್ ಟು -1 ಎಲ್ಲಿದೆ, ಇಲ್ಲಿದೆ ನೋಡಿ ವ್ಯಾಲ್ಯೂ. ಓಕೆ, ದೆನ್ y ಈಕ್ವಲ್ ಟು 0 ಇದ್ದಾಗ x ಈಕ್ವಲ್ ಟು 1 ಅಂತೆ. x ಈಕ್ವಲ್ ಟು 1 ಎಲ್ಲಿ ಬಂತು, ಎಕ್ಸ್ ಆಕ್ಸಿಸ್ ಮೇಲೆ x ಈಕ್ವಲ್ ಟು 1 ಅಂದರೆ ಇಲ್ಲಿಗೆ ಬಂತು. ಸೊ ಈ ಎರಡು ವ್ಯಾಲ್ಯೂನ ನಾನು ಜಾಯಿನ್ ಮಾಡಬೇಕು. ಮತ್ತೆ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ x, y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಮಾತ್ರ ಇರ್ತದೆ. ನನಗೆ ವ್ಯಾಲ್ಯೂಸ್ ಬೇಕಾಗಿದ್ದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ, ಅದಕ್ಕೋಸ್ಕರ ಇದನ್ನ ಎಕ್ಸ್ಟೆಂಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 0 ಇದ್ದಾಗ y ಇಸ್ ಈಕ್ವಲ್ ಟು ಎಷ್ಟಾಗಿತ್ತು, 3. y ಈಕ್ವಲ್ ಟು 3 ಎಲ್ಲಿ ಬಂತು ನೋಡಿ, ವ್ಯಾಲ್ಯೂ y ಈಕ್ವಲ್ ಟು 3 ಇಲ್ಲಿ ಬಂತು. ಓಕೆ, ನೆಕ್ಸ್ಟ್ y ಈಕ್ವಲ್ ಟು 0 ಇದ್ದಾಗ x ಈಕ್ವಲ್ ಟು 3. ಎಕ್ಸ್ ಆಕ್ಸಿಸ್ ಮೇಲೆ 3 ಎಲ್ಲಿ ಬಂತು ವ್ಯಾಲ್ಯೂ, ಇಲ್ಲಿಗೆ ಬಂತು. ಸೊ ಈ ಎರಡು ವ್ಯಾಲ್ಯೂಸ್ ಅನ್ನ ಸೇರಿಸಿ ನಾನು ಸ್ಟ್ರೈಟ್ ಲೈನ್ ಅನ್ನ ಡ್ರಾ ಮಾಡಿ ಇಟ್ಕೊಳ್ತೀನಿ. ಇದು ಯಾವ ಇಕ್ವೇಶನ್, ಇದು ಯಾವ ಇಕ್ವೇಶನ್ ಅಂತ ಬರೆದಿಟ್ಕೊಂಡ್ಬಿಡೋದು ಒಳ್ಳೇದು ಯಾವಾಗಲೂ ಕೂಡ. ಸೊ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 1 ಇದೇನಿತ್ತು, ಎಕ್ಸ್ ಮೈನಸ್ ವೈ ಈಕ್ವಲ್ ಟು 1. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 3 ಯಾವುದಿತ್ತು, ಇದು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 3 ಇತ್ತು. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 3 ಈ ಇಕ್ವೇಶನ್ ಇತ್ತು. ಈಗ ನೋಡಿ, ಎಕ್ಸ್ ಮೈನಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಈ ಇನ್ಈಕ್ವಾಲಿಟಿಯನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಈ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 1 ಈ ಲೈನ್ ಮೇಲೆ ಇದ್ರೆ ಅದು ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ದಾಗ ಟುವರ್ಡ್ಸ್ ದ ಒರಿಜಿನ್ ಬರಬೇಕು. ನೋಡಿ ಒರಿಜಿನ್ ಎಲ್ಲಿದೆ, ಇಲ್ಲಿದೆ ಒರಿಜಿನ್. ಒರಿಜಿನ್ ಇಲ್ಲಿದ್ದಾಗ ಈ ಲೈನು ಒರಿಜಿನ್ ಕಡೆಗೆ ಬರಬೇಕು. ನೋಡಿ ಈ ಲೈನ್ ಒರಿಜಿನ್ ಕಡೆಗೆ ಹೋಗಬೇಕು, ಅಂದ್ರೆ ಈ ಕಡೆಗೆ ತಗೊಳ್ಬೇಕು ನಾನು. ಓಕೆ, ಇದು ವ್ಯಾಲ್ಯೂ ಒರಿಜಿನ್ ಕಡೆಗೆ ಬಂತು. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಇಲ್ಲಿದೆ ನೋಡಿ. ಎಕ್ಸ್ ಪ್ಲಸ್ ವೈ ಇದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಅಂತ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಅಂದ್ರೆ ಈ ಲೈನ್ ಒರಿಜಿನ್ ಬಿಟ್ಟು ಹೊರಗಡೆ ಹೋಗಬೇಕು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಇದ್ದಾಗ. ಸೊ ಇದು ಈ ಕಡೆಗೆ ಬರಬೇಕು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3. ಈಗ ಕಾಮನ್ ರೀಜನ್ ಯಾವ್ದಾಗ್ತದೆ ನೋಡಿ, ಇದು ಕಾಮನ್ ರೀಜನ್ ಆಗುತ್ತಾ, ಇದಕ್ಕೆ ಈ ರೀಜನ್ ಸ್ಯಾಟಿಸ್ಫೈ ಇದೆ. ಬಟ್ ಈ ವ್ಯಾಲ್ಯೂಗೆ, ಈ ಸ್ಟ್ರೇಟ್ ಲೈನ್ಗೆ ಈ ರೀಜನ್ ಸ್ಯಾಟಿಸ್ಫೈ ಇಲ್ಲ. ಸೊ ಇದು ಕಾಮನ್ ರೀಜನ್ ಆಗೋದಿಲ್ಲ. ಇದು ಕಾಮನ್ ರೀಜನ್ ಆಗುತ್ತಾ, ಇಲ್ಲ. ಎರಡು ಈಕ್ವೇಶನ್ಗೂ ಕೂಡ ಈ ರೀತಿ ಸ್ಯಾಟಿಸ್ಫೈ ಆಗೋದಿಲ್ಲ ಇಲ್ಲಿ. ನೆಕ್ಸ್ಟ್ ಈ ಏರಿಯಾ ಏನಾದರೂ ಕಾಮನ್ ರೀಜನ್ ಆಗುತ್ತಾ ನೋಡಿ, ಇಲ್ಲಿ ಈ ಲೈನ್ಗೆ ಈ ಏರಿಯಾ ಸ್ಯಾಟಿಸ್ಫೈ ಆಗುತ್ತೆ. ಬಟ್ ಈ ಲೈನ್ ಸ್ಟಾರ್ಟ್ ಆಗೋದು ಈ ಕಡೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಕೂಡ ಕಾಮನ್ ರೀಜನ್ ಆಗೋದಿಲ್ಲ. ನೆಕ್ಸ್ಟ್ ಕಾಮನ್ ರೀಜನ್ ನೋಡಿ, ಇದು ಈ ಕಡೆ ಹೋಗ್ತಾ ಇದೆ, ಇದು ಕೂಡ ಈ ಕಡೆ ಬರ್ತಾ ಇದೆ. ಸೊ ಇಲ್ಲಿ ಕಾಮನ್ ರೀಜನ್ ಇದಾಗತ್ತೆ. ಸೊ ದಿಸ್ ಈಸ್ ದ ಕಾಮನ್ ರೀಜನ್. ಕಾಮನ್ ರೀಜನ್ ಇದು ಅಂತ ಬರೆದು ಇಲ್ಲಿ ಫೀಸಿಬಲ್ ರೀಜನ್ ಅಂತ ಬರೆದ್ಬಿಡಿ. ಫೀಸಿಬಲ್ ರೀಜನ್.
ಇದು ಫೀಸಿಬಲ್ ರೀಜನ್ ಆಯ್ತು. ಇದಕ್ಕೆ ಬೌಂಡ್ರಿ ಇದೆಯಾ ನೋಡಿ, ಹಿಂಗೆ ಈ ಗ್ರಾಫ್ ನಾನು ಎಲ್ಲಿವರೆಗೂ ತಗೊಳ್ತೀನೋ ಅಲ್ಲಿವರೆಗೂ ಅದು ಹೋಗ್ತಾನೆ ಇರುತ್ತೆ. ಫೀಸಿಬಲ್ ರೀಜನ್, ಬೌಂಡ್ರಿ ಇಲ್ಲ. ಇಲ್ಲಿ ಮ್ಯಾಕ್ಸಿಮೈಸೇಷನ್ ಅಂತ ಕೊಟ್ಟಿದ್ದಾರೆ. ಮ್ಯಾಕ್ಸಿಮೈಸೇಷನ್ ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ನಾನು ಹುಡುಕ್ತಾ ಹೋದ್ರೆ ಇದು ಅನ್ಬೌಂಡೆಡ್ ಇದೆ. ಅದಕ್ಕೋಸ್ಕರ ಇಲ್ಲಿ ಸೊಲ್ಯೂಷನ್ ಏನೇನು ಬರಬೇಕು, ದೇರ್ ಫೋರ್ ದ ಸೊಲ್ಯೂಷನ್ ಫಾರ್ given LPP is unbounded. ಇಲ್ಲಿ ಬೌಂಡ್ರಿ ಇರಲಿಲ್ಲ. ಈ ಫೀಸಿಬಲ್ ರೀಜನ್ಗೆ ಬೌಂಡ್ರಿ ಅನ್ನೋದಿಲ್ಲ. ಯಾವಾಗ ಮ್ಯಾಕ್ಸಿಮೈಸೇಷನ್ ಕೊಟ್ಟಿದ್ದಾರೋ ಬೌಂಡ್ರಿ ಇಲ್ಲ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಅನ್ಬೌಂಡೆಡ್ ರೀಜನ್ ಅಂತ ಇದನ್ನ ಸೊಲ್ಯೂಷನ್ ಬರದೆ. ಇಷ್ಟೇ ಬರೆದ್ರೆ ಸಾಕು, ಈ ಪ್ರಾಬ್ಲಮ್ಗೆ ಕಂಪ್ಲೀಟ್ 5 ಮಾರ್ಕ್ಸ್ ನಿಮಗೆ ಸಿಗತ್ತೆ. ಸಪೋಸ್ ಈ ಪ್ರಾಬ್ಲಮ್ ಅನ್ನೇ ಮ್ಯಾಕ್ಸಿಮೈಸೇಷನ್ ಅಂತ ಕೊಡದೆ ಹೋಗಿ ಮಿನಿಮೈಸೇಷನ್ ಅಂತ ಕೊಟ್ಟಿದ್ರೆ ಏನ್ ಮಾಡಬೇಕು? ಮಿನಿಮೈಸೇಷನ್ ಅಂತ ಕೊಟ್ಟಿದ್ರೆ ಈ ಬೌಂಡ್ರಿ ಇಲ್ಲದೆ ಇರುವಂತಹ ಫೀಸಿಬಲ್ ರೀಜನ್ ಏನಿದೆಯೋ ಅಟ್ಲೀಸ್ಟ್ ಅದು ಸ್ಟಾರ್ಟ್ ಆಗೋದು ಎಲ್ಲಿಂದ ಆಗ್ತಾ ಇದೆ, ಇಲ್ಲಿಂದ ಆಗ್ತಾ ಇದೆ. ಈ ಎರಡು ವ್ಯಾಲ್ಯೂಸ್ ಅನ್ನ ಅಟ್ಲೀಸ್ಟ್ ನಾನು ಕೋಆರ್ಡಿನೇಟ್ ಪಾಯಿಂಟ್ಸ್ ಅನ್ನ ಬರ್ಕೊಂಡು ಆ ಎರಡು ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡಿ z = 3x + 2y ಗೆ ನಾನು ಸಾಲ್ವ್ ಮಾಡಿ ಅದರಲ್ಲಿ ಮಿನಿಮಮ್ ಯಾವ್ದು ವ್ಯಾಲ್ಯೂ ಇದೆಯೋ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ದನ್ನ ನೋಡಿ ಅದಕ್ಕೆ ಸೊಲ್ಯೂಷನ್ ಅನ್ನ ಬರಿಬೇಕು. ಬಟ್ ಈ ಕ್ವೆಶ್ಚನ್ ಅಲ್ಲಿ ಏನ್ ಕೇಳಿದ್ರು, ಮ್ಯಾಕ್ಸಿಮೈಸೇಷನ್ ಕೇಳಿದ್ರು. ಆ ಮ್ಯಾಕ್ಸಿಮೈಸೇಷನ್ ನ ಹುಡುಕ್ತಾ ಹೋದ್ರೆ ಅದು ಅನ್ಬೌಂಡೆಡ್ ಇದೆ. ಅದಕ್ಕೋಸ್ಕರ ಮಾತ್ರ ಸೊಲ್ಯೂಷನ್ ಈಸ್ ಅನ್ಬೌಂಡೆಡ್ ಅಂತ ನಾವು ಆನ್ಸರ್ ಅನ್ನ ಬರೆದಿದ್ದೀವಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಇಷ್ಟು ಮಾಡಿದ್ರೆ ಸಾಕು, ನಿಮ್ಗೆ 5 ಮಾರ್ಕ್ಸ್ ಸಿಗತ್ತೆ.